ಚೆನ್ನಾಗಿ ರೆಡಿ ಆದರೆ ಸಾಕು, ಒಂದಷ್ಟು ಫೋಟೋಸು ವಿಡಿಯೋಸ್ ತೊಗೊಳ್ಳೋದು ಹುಡುಗಿರ ಅಭ್ಯಾಸ. ಅದಾದಮೇಲೆ ನಾವು ಹೊರಟಿದ್ದು ಮದುವೆಗೆ. ನಮ್ಮ ಮನೆಯವ್ರು ನೋಡಿ, ಇನ್ನೂ ನಾವು ಹೋಗೇ ಇಲ್ಲ, ಇನ್ನೂ 8:30 ಆಗಿದೆ, ಆಲ್ರೆಡಿ ಹಾಕ್ಲಿಸ್ತಾ ಇದ್ದಾರೆ. ಫೈನಲಿ ನಾವು ರೀಚ್ ಆಗಬೇಕಾಗಿರೋಂಥ ಪ್ಲೇಸ್ನ ಬಂದು ಇಳಿದ್ವಿ. ಒಳಗಡೆ ಹೋಗ್ತಿದ್ದಂಗೆ ಶಿವ ಪಾರ್ವತಿ ಅವ್ರದ್ದು ದರ್ಶನ ಆಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಮಂಟಪ ಇದು, ತುಂಬ ಚೆನ್ನಾಗಿತ್ತು. ಒಳಗಡೆ ಹೋಗ್ತಿದ್ದಂಗೆ ಸುತ್ತಮುತ್ತ ಏನಿದೆ ಅಂತ ನೀವೇ ನೋಡಿ ಒಂದ್ಸತಿ. ನೋಡಿದ್ರಲ್ಲ, ಸುತ್ತಮುತ್ತ ಫುಲ್ಲು ದೇವರೇ ಇದ್ದಾವೆ. ನೋಡ್ತಿದ್ದಂಗೆ ಇದು ದೇವಲೋಕನ ಅಂತ ಅನ್ನಿಸ್ಬೇಕು. ಇನ್ನೂ ಒಳಗಡೆ ನೋಡಿ, ಇನ್ನೂ ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿದೆ ಚೌಟ್ರಿ. ಅದೇ ಥರ ಸಿಕ್ಕಾಪಟ್ಟೆ ಜನ ಇದ್ದರು. ಗಂಡು ಹೆಣ್ಣನ್ನು ಮಾತಾಡ್ಸೋಣ ಅಂತ ಹೋಗೋಕ್ಕಂತೂ ಸಾಧ್ಯನೇ ಇರ್ತಿರಲಿಲ್ಲ, ಅಷ್ಟೊಂದು ಜನ ಇದ್ದರು. ಸೊ ನಾವಿಲ್ಲಿ ನಿಂತ್ಕೊಂಡು ನೋಡಿ ಮತ್ತೆ ವಿಡಿಯೋ ತೆಗೆಸ್ಕೊತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಜೊತೆ. ನಮ್ಮ ಮನೆಯವ್ರ ನಕ್ಷತ್ರ ತೋರಿಸ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ನೋಡಿ ಮತ್ತೆ ಒಂದಷ್ಟು ಫೋಟೋಸು ಮತ್ತು ವಿಡಿಯೋಸು ಎಲ್ಲ ತೆಗೆಸ್ಕೊಂಡ್ವಿ ಇಬ್ಬರೂ. ಹೆಣ್ಮಕ್ಳು ಗೊತ್ತಲ್ಲ, ಎಲ್ಲೋದ್ರೂ ತೆಗೆಸ್ಕೊತಾ ಇರಬೇಕು. ಅದಾದಮೇಲೆ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ, ತುಂಬ ಜನ ಇದ್ದಿದ್ದರಿಂದ. ಹೋದ್ವಿ ಮೇಲ್ಗಡೆ, ಫಸ್ಟ್ ಫ್ಲೋರಲ್ಲಿ ಇರ್ಬೋದೇನೋ ಅಂತ. ನೋಡಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೂ ಕನ್ನಡಿ ನೋಡಿದ ತಕ್ಷಣ ಮತ್ತೆ ವಿಡಿಯೋ. ಮೇಲೆಯಿಂದ ನೋಡಿ ವ್ಯೂ ಹೆಂಗಿದೆ, ತುಂಬ ಚೆನ್ನಾಗಿತ್ತು. ಬಂದ್ವಿ, ಬಟ್ ಫುಲ್ಲು ರಶ್. ಅಲ್ಲೂ ಅಷ್ಟೇ ವೆಯ್ಟ್ ಮಾಡಬೇಕಾಗಿತ್ತು. ಸೊ ವೆಯ್ಟ್ ಮಾಡೋದು ಇನ್ನೇನು ಅಂದ್ಬಿಟ್ಟು ಅಲ್ಲಿ ಫಿಶ್ದು ಅಕ್ವೇರಿಯಮ್ ಇತ್ತು, ಅಲ್ಲಿ ಮಕ್ಕಳು ಆಟಾಡ್ಕೊತಾ ಇದ್ದಾರೆ. ನನ್ನ ಮಗಳೂ ಮತ್ತು ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರ ಮಗ. ಇಲ್ಲೆಲ್ಲ ಫಿಶ್ಶು ತುಂಬ ಚೆನ್ನಾಗಿ ನಮ್ಮನ್ನೇ ದುಡ್ಗುಡ್ಕೊಂಡು ನೋಡ್ತಾಯಿದ್ವು. ಅದಾದಮೇಲೆ ಅಲ್ಲೆಲ್ಲ ನೋಡಿಕೊಂಡು ಊಟದ ಪಂಕ್ತಿ ಖಾಲಿ ಆಯಿತು. ಬಂದು ಊಟಕ್ಕೆ ಕೂತ್ಕೊಂಡ್ವಿ. ನನ್ನ ಮಗಳು ಹಾಯ್ ಮಾಡ್ತಾಯಿದ್ದಾಳೆ, ನಿಮಗೆಲ್ಲ ಒಂದು ಸತಿ ಹಾಯ್ ಮಾಡಿ. ನೆಕ್ಸ್ಟು ಊಟಕ್ಕೆ ಕೂತ್ಕೊಂಡ್ವಿ. ಊಟನೂ ತುಂಬಾ ಚೆನ್ನಾಗಿತ್ತು. ನೋಡಿ ನಮ್ಮನ್ನೆಲ್ಲ ಎದೊಳ್ರು, ಮೇಲೆ ಎದೊಳ್ರು, ಎಷ್ಟೊತ್ತು ಊಟ ಮಾಡ್ತೀರಾ ಅಂತ ಅವರು ಕಾಯ್ಕೊಂಡು ನಿಂತಿದ್ದಾರೆ. ಸುತ್ತೂ ನಮ್ಮ ಹಿಂದೆ ಮುಂದೆ ಎಲ್ಲ ಅಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಸೇರಿದ್ರು. ಅದ್ರ ಗ್ಯಾಪಲ್ಲಿ ನನ್ನ ಮಗಳು ಭರತನಾಟ್ಯ ಡ್ಯಾನ್ಸ್. ಯಾವಾಗ ಗೊತ್ತಾ, ರಿಸೆಪ್ಷನ್ಗೆ ಮತ್ತೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ ನಾವು. ನೋಡಿ ಎಷ್ಟೊಂದು ಜನ ಇದ್ದಾರೆ. ನನ್ನ ಮಗಳು ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗ್ದಲೇ ಭರತನಾಟ್ಯ ಮಾಡ್ತಾಯಿದ್ಲು. ಅಂತೂ ಇಂತೂ ಸ್ಟೇಜ್ ಮೇಲೆ ಬಂದ್ವಿ. ಅಲ್ಲಿಂದ ನೋಡಿ ವ್ಯೂ ಹೆಂಗಿದೆ ಅಂತ. ಅದಾದಮೇಲೆ ಗಂಡು ಹೆಣ್ಣಿನ ಜೊತೆ ಮಾತಾಡಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಅಲ್ಲಿ ಮತ್ತೆ ಪಾನಿಪುರಿ ತಿಂತಾ ಇದ್ದೀವಿ. ಪಾನಿಪುರಿ ಸಾಮಾನ್ಯವಾಗಿ ನಾವು ತಿನ್ನಲ್ಲ ಹೊರಗಡೆ, ಇದು ಹೆಂಗಿರುತ್ತೆ ಟೇಸ್ಟು ಅಂತ ನೋಡಿದ್ವಿ. ಮತ್ತೆ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡು ವಿಡಿಯೋ ತೆಗೆಸ್ಕೊಂಡು ಮನೆ ಕಡೆ ಹೊರಟ್ವಿ. ಇದು ಸಣ್ಣ ಮಕ್ಕಳಲ್ಲಿ ತಿಂದಿದ್ದು ನೆನಪು. ಸೊ ಎಲ್ಲ ಸುಮ್ಮನೆ ಹಂಗೆ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.